ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ನೀವೇನಾದರೂ ಹೊಸದಾಗಿ ಚಿನ್ನಾಭರಣಗಳನ್ನು ಕೊಂಡುಕೊಳ್ಳಬೇಕು ಅನ್ನುವಂಥ ಪ್ಲಾನ್ನಲ್ಲಿ ಇದ್ದರೆ ಖಂಡಿತವಾಗಿ ಲಲಿತಾ ಜ್ಯುವೆಲರ್ಸ್ನಲ್ಲಿ ಚಿನ್ನವನ್ನು ತೆಗೆದುಕೊಳ್ಳಲೇಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಲಲಿತಾ ಜ್ಯುವೆಲರ್ಸ್ನಲ್ಲಿ ಸಿಗುವಂಥದ್ದು ಎಲ್ಲವೂ ಕೂಡ ನಕಲಿ ಚಿನ್ನ. ನಿಮ್ಮ ಸ್ಪೀಡ್ ನ್ಯೂಸ್ ಕನ್ನಡ ವಾಹಿನಿ ಒಂದು ಮೆಗಾ ಗೋಲ್ಡ್ ಸ್ಕ್ಯಾಮ್ ಅನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಇದೇ ಈ ಹೊತ್ತಿನ ವಿಶೇಷ, ಲಲಿತಾ ಗೋಲ್ಡ್ ಸ್ಕ್ಯಾಮ್. ಲಕ್ಷ ಲಕ್ಷ ಕೊಟ್ಟು ನೀವುಗಳೇನಾದರೂ ಚಿನ್ನವನ್ನ ಖರೀದಿಸ್ತಾ ಇದ್ದೀರಾ, ಅಥವಾ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಕಟ್ಟಿ ಚಿನ್ನವನ್ನ ತೆಗೆದುಕೊಳ್ಳಬೇಕು ಅನ್ನುವಂಥ ಲೆಕ್ಕ ಏನಾದರೂ ಹಾಕ್ತಾ ಇದ್ದೀರಾ, ಹೊಸ ಚಿನ್ನಾಭರಣವನ್ನ ಖರೀದಿಸೋದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ಇನ್ನೇನು ಮದುವೆ ಸೀಸನ್ ಶುರುವಾಗುತ್ತಾ ಇದೆ, ಮದುವೆಗೋಸ್ಕರ ತರಹೇವಾರಿ ಡಿಸೈನ್ ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಏನಾರು ಇದ್ದೀರಾ, ಹಾಗಿದ್ರೆ ಅಪ್ಪಿ ತಪ್ಪಿಯೂ ಕೂಡ ಲಲಿತಾ ಜ್ಯುವೆಲರಿಗೂ ಹೋಗಬೇಡಿ, ಹುಷಾರಾಗಿರಿ. ಲಲಿತಾ ಜ್ಯುವೆಲರ್ಸ್ ಮೇಲೆ ಕೇಳ ಬಂದಿದೆ ಭಾರಿ ಆರೋಪ. ದಕ್ಷಿಣ ಭಾರತದ ಫೇಮಸ್ ಜ್ಯುವೆಲರಿ ಬ್ರ್ಯಾಂಡ್ ಲಲಿತಾ ಜ್ಯುವೆಲರ್ಸ್, ಇದರ ಓನರ್ ಅಂಕಲ್ ಚಿನ್ನದ ಬಗ್ಗೆ ಮಾತಾಡಿದ್ರೆ ಜನ ಖುಷಿ ಮೇಲೆ ಖುಷಿ ಪಡ್ತಾರೆ. ಲಲಿತಾ ಜ್ಯುವೆಲರ್ಸ್ ಅಂಕಲ್ ಗೋಲ್ಡ್ ಅಂಗಡಿ ಅಂತಾನೆ ಭಾರಿ ಫೇಮಸ್. ಇಂಥ ಶೋರೂಮ್ನಲ್ಲಿ ಖುಲ್ಲಾ ಮೋಸ ನಡೀತಾ ಇದೆಯಾ? ಸ್ಪೀಡ್ ನ್ಯೂಸ್ ಕನ್ನಡ ಸ್ಫೋಟಿಸ್ತಾ ಇದೆ ಮೆಗಾ ಗೋಲ್ಡ್ ಸ್ಕ್ಯಾಮ್. ಲಲಿತಾ ಜ್ಯುವೆಲರ್ಸ್ ನ ಹಣೆ ಬರಹ ಇದು. ದುಡ್ಡೇನು ಪುಕ್ಸಟ್ಟೆ ಬರುತ್ತಾ, ಅಥವಾ ಯಾರಾದ್ರೂ ಗಿಡದಲ್ಲಿ ಬೆಳೀತಾರ? ಏನೋ ಪಾಪ ಚಿನ್ನದ ಆಸೆಗೆ ಮತ್ತೆ ಇವರು ಅಡ್ವರ್ಟೈಸ್ಮೆಂಟ್ ಏನು ಕಮ್ಮಿ ಕೊಟ್ಟಿಲ್ಲ ಲಲಿತಾ ಜ್ಯುವೆಲರ್ಸ್ ಅವರು. ಇಡೀ ಸೌತ್ ಇಂಡಿಯಾದಲ್ಲಿ ಬಹಳ ಫೇಮಸ್ ಲಲಿತಾ ಜ್ಯುವೆಲರ್ಸ್. ಯೂಶಲಿ ಪ್ರಮೋಷನ್ಸ್ ಮಾಡಿಸ್ತಾರೆ, ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಗೊಳ್ತಾರೆ. ಅವರು ಅದರ ಓನರ್ ಇದಾರಲ್ಲ, ತಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಕಿರಣ್ ಅಂತ ಇವರ ಹೆಸರು. ಅವರು ಪಾಪ ಚಿನ್ನದ ತರಾನೇ ಹೊಳಿತಾ ಇದ್ದಾರೆ, ತಲೆ ಮೇಲೆ ಕೂದಲಿಲ್ಲ. ಅಂಕಲ್ ಅಂತಾನೆ ಭಾರಿ ಫೇಮಸ್ಸು. ಅಂಕಲ್ ಚಿನ್ನದ ಅಂಗಡಿ ಅಂತಾನೆ ಲಲಿತಾ ಜ್ಯುವೆಲರ್ಸ್ ಫೇಮಸ್ಸು. ತಾನೇ ಖುದ್ದು ಬಂದು ಅವರೇ ಅಡ್ವರ್ಟೈಸ್ಮೆಂಟು, ಅವರೇ ಬ್ರ್ಯಾಂಡ್ ಅಂಬಾಸಿಡರು, ಅವರೇ ಓನರು, ಪ್ರಮೋಷನ್ಸ್ ಮಾಡಿದ್ದು. ಎಲ್ಲೂ ಸಿಗಲ್ಲ, ನಮ್ಮಲ್ಲೇ ಅಸಲಿ ಚಿನ್ನ ಸಿಗೋದು, ಬೇರೆಲ್ಲ ಕಡೆ ಮಿಕ್ಸ್ ಆಗಿರುತ್ತೆ, ವೇಸ್ಟೇಜ್ ಅನ್ನೋದೇ ಇರಲ್ಲ, ನಮ್ಮದೇ ಪ್ಯೂರ್ ಗೋಲ್ಡು, ನಮ್ಮ ಹತ್ರನೇ ಬನ್ನಿ, ನಮ್ಮಲ್ಲೇ ಸಿಗುತ್ತೆ, ಚೀಪ್ ರೇಟು, ಬಹಳ ಕಮ್ಮಿಗೆ ಬೆಲೆಗೆ ಸಿಗುತ್ತೆ ಚಿನ್ನ. ಹೀಗೆಲ್ಲ ಇವರ ಅಡ್ವರ್ಟೈಸ್ಮೆಂಟು. ಸೌತ್ ಇಂಡಿಯಾದಲ್ಲಿ ಭಾರಿ ಫೇಮಸ್ ಜ್ಯುವೆಲರಿ ಶೋರೂಮ್ ಲಲಿತಾ ಜ್ಯುವೆಲರ್ಸ್. ಮೀನುವೈಲ್ ಬ್ಯಾಂಗ್ಳೂರಿನಲ್ಲಿ 10 ರಿಂದ 12 ಶೋರೂಮ್ ಇದೆ. ಬೆಂಗಳೂರಿನಲ್ಲೇ 10 ರಿಂದ 12 ಶೋರೂಮ್ ಹೊಂದಿದೆ ಲಲಿತಾ ಜ್ಯುವೆಲರ್ಸ್. ಇಂಥ ಫೇಮಸ್ ಆಗಿರುವಂತಹ ಜ್ಯುವೆಲರಿ ಶೋರೂಮ್ನಲ್ಲಿ ಅವರೇ ಹೇಳಿಕೊಂಡಂತಹ ಅಸಲಿ ಚಿನ್ನವನ್ನು ನಂಬಿಕೊಂಡು ಹೋದಂತಹ ಜನರಿಗೆ
ಮೋಸ ಆಗಿದೆ. ಮೆಗಾ ಗೋಲ್ಡ್ ಸ್ಕ್ಯಾಮ್. ಲಲಿತಾ ಜುವೆಲರ್ಸ್. ಕಿರಣ್ ಅನ್ನುವಂತಹ ಇದೇ ವ್ಯಕ್ತಿ, ಇವರ ಒಡೆತನದ ಲಲಿತಾ ಜುವೆಲರ್ಸ್. ನಾವು ವೀಕ್ಷಕರಿಗೆ ಹೇಳ್ತಾ ಇದ್ದೇವೆ, ನಿಮ್ಮಲ್ಲಿ ಯಾರಾದರೂ ಚಿನ್ನಾಭರಣವನ್ನು ಖರೀದಿಸಬೇಕು ಅಥವಾ ಇನ್ಸ್ಟಾಲ್ಮೆಂಟ್ ಅಲ್ಲಿ ಖರೀದಿಸೋಣ, ಇವರ ಹತ್ರ ಅಸಲಿ ಚಿನ್ನ ಇದೆಯಂತೆ, ಕಮ್ಮಿ ರೇಟಿಗೆ ಸಿಗುತ್ತಂತೆ, ಈ ರೀತಿಯಾಗಿ ಏನಾದರೂ ಪ್ಲಾನ್ನಲ್ಲಿ ಇದ್ದರೆ ಖಡಾಖಂಡಿತವಾಗಿ ಯಾವುದೇ ಕಾರಣಕ್ಕೂ ಲಲಿತಾ ಜುವೆಲರ್ಸ್ ಕಡೆ ಹೋಗಬೇಡಿ ಅಂತ ನಾವು ಹೇಳ್ತಾ ಇದ್ದೇವೆ. ಯಾಕೆಂದರೆ ಆ ಥರದ ಭಾರಿ ಮೋಸ, ವಂಚನೆ, ಸ್ಕ್ಯಾಮ್ ಲಲಿತಾ ಜುವೆಲರ್ಸ್ ಅಲ್ಲಿ ಆಗ್ತಾ ಇದೆ. ಭಾರಿ ದೊಡ್ಡ ಸ್ಕ್ಯಾಮ್ ಲಲಿತಾ ಜುವೆಲರ್ಸ್ ಅವರದು. ಎಲ್ಲವೂ ಕಳಪೆ ಮಟ್ಟದ ಚಿನ್ನಾಭರಣ ಇಲ್ಲಿ ಸಿಗುವಂಥದ್ದು. ಲಲಿತಾ ಜುವೆಲರ್ಸ್, ಲಲಿತಾ ಜುವೆಲರಿ. ಈ ವ್ಯಕ್ತಿ ಎಲ್ಲರಿಗೂ ಪರಿಚಯ ಇರುವಂಥವರೇ. ಯಾಕೆ ಅಂದ್ರೆ ಅಷ್ಟರ ಮಟ್ಟಿಗೆ ಇವರು ಅಡ್ವರ್ಟೈಸ್ಮೆಂಟ್ ಮಾಡಿದ್ರು. ಟಿವಿ ಚಾನೆಲ್ಗಳಲ್ಲಿ ಇವರದ್ದೇ ಅಡ್ವರ್ಟೈಸ್ಮೆಂಟ್. ಯಾವ ಫ್ಲೆಕ್ಸ್ಗಳು, ಬ್ಯಾನರ್ಗಳು, ಅಡ್ವರ್ಟೈಸಿಂಗ್ ಬೋರ್ಡ್ಗಳನ್ನು ನಾವೇನು ರಸ್ತೆ ಬದಿಯಲ್ಲಿ ನೋಡ್ತೇವೆ, ಎಲ್ಲೆಡೆಯೂ ಕೂಡ, ಇನ್ಕ್ಲೂಡಿಂಗ್ ಬಸ್ಗಳ ಮೇಲೂ ಕೂಡ ಇದೇ ವ್ಯಕ್ತಿಯ ಅಡ್ವರ್ಟೈಸ್ಮೆಂಟ್. ಲಲಿತಾ ಜುವೆಲರಿ ಆ ಮಟ್ಟಕ್ಕೆ ಜನರನ್ನ ತನ್ನತ್ತ ಸೆಳೆದಿದ್ದಂಥದ್ದು. ಎಲ್ಲವೂ ಕೂಡ ಮೋಸ. ಭಾರಿ ಮೋಸ ಆಗ್ತಾ ಇದೆ ಲಲಿತಾ ಜುವೆಲರಿಯಲ್ಲಿ. ಯಾವುದೇ ಕಾರಣಕ್ಕೂ ಕೂಡ ಚಿನ್ನಾಭರಣವನ್ನು ಖರೀದಿಸಬೇಕು ಅಂತಿರುವಂತಹ ಗ್ರಾಹಕರು ಲಲಿತಾ ಜುವೆಲರಿ ಕಡೆ ಹೋಗಲೇಬೇಡಿ. ಯಾರೋ ಒಬ್ಬರು ಗ್ರಾಹಕರು ಲಲಿತಾ ಜ್ಯುವೆಲರಿಗೆ ಹೋಗಿ ಲಕ್ಷ ಹಣವನ್ನು ಕೊಟ್ಟು ಒಂದು ಹೊಸ ಚೈನ್ ಅನ್ನು ಖರೀದಿ ಮಾಡಿದ್ದಾರೆ. ಹೊಸ ಚೈನು ಕತ್ತಿಗೆ ಹಾಕ್ತಾ ಇದ್ದಂತೆ ಪುಡಿ ಪುಡಿಯಾಗಿದೆ. ಹೊಸ ಚಿನ್ನದ ಚೈನ್. ಆಭರಣವನ್ನು ಖರೀದಿಸಿ ಕೇವಲ 2 ತಿಂಗಳಾಗಿತ್ತು. ಕೇವಲ 2 ತಿಂಗಳಿನಲ್ಲಿ ಹೊಸ ಚಿನ್ನದ ಚೈನು ಪುಡಿ ಪುಡಿಯಾಗಿದೆ. ಈ ಮಣ್ಣಿಂದ ಏನಾದ್ರು ಐಟಮ್ ಬರುತ್ತಲ್ಲ, ಮಣ್ಣಿನ ಐಟಮ್ ಸುಮ್ಮನೆ ಮುಟ್ಟಿದ್ರೆ ಅಥವಾ ಬಿಟ್ಟರೆ ಹೊಡೆದೋಗುತ್ತಲ್ಲ, ಪುಡಿ ಪುಡಿ ಆಗ್ಬಿಡುತ್ತಲ್ಲ, ಆ ಥರ ಗೋಲ್ಡ್ ಚೈನ್ ಪುಡಿ ಪುಡಿಯಾಗಿದೆ. ಲಕ್ಷ ಹಣವನ್ನು ಕೊಟ್ಟು ಈ ಲಲಿತಾ ಜ್ಯುವೆಲರಿಯಲ್ಲಿ ತಗೊಂಡಂತಹ ಒಂದು ಚೈನ್ ಪುಡಿ ಪುಡಿಯಾಗಿದೆ. ಹಳೆ ಚಿನ್ನ ಕೊಡ್ತಾ ಇದೆಯಾ ಹಾಗಾದ್ರೆ ಲಲಿತಾ ಜ್ಯುವೆಲರಿ? ಮಹಿಳೆಯೊಬ್ಬರಿಂದ ಲಲಿತಾ ಜ್ಯುವೆಲರಿ ವಿರುದ್ಧ ಆಕ್ರೋಶ ಕೇಳಿಬಂದಿದೆ. ಹಳೆ ಚಿನ್ನವನ್ನು ಕೊಟ್ಟಿದ್ದಾರೆ ಅಂತ ಮಹಿಳೆಯೊಬ್ಬರು ಗ್ರಾಹಕರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 7 ಲಕ್ಷ ಹಣವನ್ನು ಕೊಟ್ಟು ಇದೇ ಲಲಿತಾ ಜ್ಯುವೆಲರಿಯಿಂದ ಚಿನ್ನವನ್ನು ಖರೀದಿ ಮಾಡಿರ್ತಾರೆ. ಬೆಂಗಳೂರಿನ ಓರ್ವ ಗ್ರಾಹಕಿ 2 ತಿಂಗಳ ಹಿಂದೆ ಆಕೆ ಬಂದು ಚಿನ್ನವನ್ನು ಖರೀದಿಸ್ತಾರೆ ಈ ಲಲಿತಾ ಜ್ಯುವೆಲರಿಯಲ್ಲಿ. 2 ತಿಂಗಳು ಬಿಟ್ಟು ನೋಡ್ತಾರೆ, ಆ ಇಡೀ ಚೈನ್ ಪುಡಿ ಪುಡಿಯಾಗಿದೆ. 46 ಗ್ರಾಮ್, 46 ಗ್ರಾಮ್ಸ್ ಇತ್ತು ಆ ಚೈನು. 46 ಗ್ರಾಮ್ ಒಡವೆಯನ್ನ ಖರೀದಿ ಮಾಡಿರ್ತಾರೆ ಲಲಿತಾ ಜ್ಯುವೆಲರಿಯಿಂದ.
ಇದು ಪುಡಿ ಪುಡಿಯಾಗಿದೆ ಅಂತ ಮಹಿಳೆ ವಿಡಿಯೋ ಮಾಡಿ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನೇನೋ ದುಬೈದ ಯಾವುದೋ ಬ್ರಾಂಚ್ ನನ್ಗದು ಗೊತ್ತಿಲ್ಲ. ನಾನು ಯಲಹಂಕ ಬ್ರಾಂಚಲ್ಲಿ ಪರ್ಚೇಸ್ ಮಾಡಿದ್ದೀನಿ. ನನಗೆ ನಂದು ಏನಿದೆ ನನ್ನ ಕ್ಲೈಮ್ ನನಗೆ ಆಗಬೇಕು. ಏನಕ್ಕೆ ಕೊಡಿಸಿದ್ವಿ ನೀವು ಇಷ್ಟೋ ತನಕ? ನಾನು ಕೇಳಲ್ರಿ, ಮಧ್ಯಾಹ್ನದಿಂದ ನಿಮ್ಮ ಮಾತು ಕೇಳಿ ಕೇಳಿ ಸಾಕಾಗೋಗಿದೆ. ವೇಸ್ಟ್ ಪ್ರಾಡಕ್ಟ್ಗಳನ್ನ ಮಾರ್ತೀರಾ, ಅದ್ರ ಜೊತೆಗೆ 7 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಂಡು 2 ಮಂತ್ಸ್ ಆಗಿದೆ. 2 ಮಂತ್ಸ್ ನನಗೆ ರಿಟರ್ನ್ಸ್ ಬೇಡವಾ? ನನ್ಗೆ ಇವತ್ತು ಏನಿದೆ ನಂಗೆ ಕ್ಲೈಮ್ ಮಾಡಿ ಅಂತ ನನಗೆ ಮಧ್ಯಾಹ್ನದಿಂದ ಕೇಳ್ತಿದ್ದೀನಿ ತಾನೆ. ಕೇಳಿದ್ದೇ ಇಲ್ವಾ? ನೀವು ಏನು ಮಾಡಕ್ಕ ನೀವು ಹೇಳ್ಬಿಡ್ಬೇಕಿತ್ತು. ನಮ್ಗೆ ಆಗಲ್ಲ ಕನ್ಸ್ಯೂಮರ್ ಕೋರ್ಟ್ ಬಗ್ಗೆ ಅಂದ್ರೆ ನಾನು ಇಷ್ಟೊತ್ತಿಗೆ ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತಿರ್ಲಿಲ್ವಾ? ಏನು ಕೂರಿಸ್ಕೊಂಡ್ರಿ ನೀವೇನಂದ್ರೆ ಅವಾಗ ರಿಪ್ಲೈ ಬರುತ್ತೆ ಮೇಡಮ್ ವೆಯ್ಟ್ ಮಾಡಿ ಅಂದ್ರಿ. ಸರಿ, ನಿಮಗೆ ರೆಸ್ಪೆಕ್ಟ್ ಕೊಟ್ಟೆ ನಾನು ವೆಯ್ಟ್ ಮಾಡಿದ್ದೇ ಇಲ್ವಾ? 6 o'clock ಆಗಿದೆ. ಯಾವ್ದೋ ಲಲಿತ್ ಜುವೆಲ್ಲರ್ಸ್ ಅಂತೆ ನೋಡಪ್ಪ, ಯಲಹಂಕ ಬ್ರಾಂಚ್ 2 ಮಂತ್ಸ್ ಹಿಂದೆ 7 lakh ಪೇಮೆಂಟ್ ಮಾಡಿ ನಾನು ಈ ಚೈನ್ ತಗೊಂಡಿರೋದು. ಎಷ್ಟಿದೆ ಇದು? 46 grams ಇದೆ. ಪೂರ್ತಿ ಇವತ್ತಿಗೆ ನೋಡಿದ್ರೆ ಈ ಚೈನ್ ಎಲ್ಲ ಪುಡಿ ಪುಡಿಯಾಗಿ ಉದುರುತ್ತಾ ಇದೆ. ಸೊ ಇಂಥ ವರ್ಸ್ಟ್ ಪ್ರಾಡಕ್ಟ್ನ ಇವರು ಬೈ ಮಾಡಿದ್ದೀನಿ ನಾನು. ಅದರಲ್ಲಿ ನನಗೆ ಇವತ್ತು ಕ್ಲೈಮ್ ಮಾಡಿ ಅಂದರೆ ಇದನ್ನ ರೀಪ್ಲೇಸ್ ಮಾಡಕ್ಕೆ ನೋಡ್ತಾ ಇದ್ದಾರೆ. ಒಂದು ರೀಪ್ಲೇಸ್ ಬೇಡ, ನನಗೆ ಇವ್ರ ಪ್ರಾಡಕ್ಟ್ ಆಗಲಿ ಇವ್ರು ಇದ್ರ ಮೇಲೆ ಟ್ರಸ್ಟ್ ವರ್ತಿನೇ ಇಲ್ಲ. ಸೊ ಹಿಂಗಿದ್ದಾಗ ಇವ್ರು ಈ ಪ್ರಾಡಕ್ಟ್ನ ನನಗೆ ಎಕ್ಸ್ಚೇಂಜ್ ಬೇಡ, ನನಗೆ ಕ್ಲೈಮ್ ಮಾಡಿ ಅಂದರೆ ಮಧ್ಯಾಹ್ನ 2 o'clock ಇಂದ 6 o'clock ವರೆಗೂ ನನ್ನನ್ನು ವೆಯ್ಟ್ ಮಾಡಿಸಿದ್ದಾರೆ. ಸೊ ಈ ತರ ಇದ್ದಾಗ ಈ ಲಲಿತ್ ಅನ್ನೋಂಥ ಕಂಪ್ನಿ ಕಡೆಯಿಂದ ಇಂಥ ಫ್ರಾಡ್ ಆಗ್ತಿದೆ ಅಂದ್ರೆ ಯಾಕೆ ಇದನ್ನ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬಾರ್ದು? 7 lakh ನಮ್ಗೆ ವ್ಯಾಲ್ಯೂ ಇಲ್ವಾ? ಎಸ್, ತಾವು ಕೇಳಿಸ್ಕೊಂಡ್ರಿ ಅನ್ಕೊಳ್ತೇನೆ. ಮಹಿಳೆಯೊಬ್ಬರು ಮಾತಾಡಿರುವಂತಹ ವಿಡಿಯೋ 2 ತಿಂಗಳ ಹಿಂದೆ ಲಲಿತಾ ಜ್ಯುವೆಲರಿಯಲ್ಲಿ 46 ಗ್ರಾಮ್ ಚಿನ್ನ 7 ಲಕ್ಷ ರೂಪಾಯಿ ಕೊಟ್ಟು ಖರೀದಿಸಿರುವಂತಹ ಒಂದು ಚೈನ್ ಆಫ್ಟರ್ 2 ಮಂತ್ಸ್ ಪುಡಿ ಪುಡಿ ಆಗ್ತಾ ಇದೆ. ಎಂಥ ಕಳಪೆ ಮಟ್ಟದ ಚಿನ್ನವನ್ನ ಮಾರಾಟ ಮಾಡ್ತಾ ಇದ್ದಾರೆ ಹಾಗಾದ್ರೆ ಲಲಿತಾ ಜ್ಯುವೆಲರಿ ಅವರು. ಆಕೆ ಕೇಳಿದ್ದಾರೆ ಕ್ಲೈಮ್ ಮಾಡ್ಕೊಡಿ ನನಗೆ ಅಂತ. ಸುಖ ಸುಮ್ಮನೆ ಆಕೆಯನ್ನ ಕಾಯಿಸಿ ಬೇರೆಡೆಗೆ ಇದನ್ನ ವಿಚಾರಿಸಬೇಕಾಗತ್ತೆ ಅಂತ ಸುಮ್ಮನೆ ಸಬೂಬನ್ನ ಹೇಳಿ ಚೆನ್ನೈಗೆ ಹೋಗಬೇಕಾಗತ್ತೆ, ಅಲ್ಲಿ ಮಾತಾಡಬೇಕಾಗತ್ತೆ, ಅದು ಇದು ಅಂತ ಕತೆ ಹೇಳಿ ಅಲ್ಲಿ ಕಳಿಸೋ ಪ್ಲಾನ್ ಮಾಡಿದ್ರಂತೆ ಸಿಬ್ಬಂದಿ. ಯಲಹಂಕದಲ್ಲಿರುವಂತಹ ಲಲಿತಾ ಜ್ಯುವೆಲರಿ ಶೋರೂಮ್ ಇವರ ವಿರುದ್ಧ ವಿಡಿಯೋ ಮಾಡಿ ಮಹಿಳೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾನು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾ ಇದ್ದೆ, ಇಷ್ಟೊತ್ತಾಗಲೇ ಕಂಪ್ಲೇಂಟ್ ಕೊಡ್ತಾ ಇದ್ದೆ ನಾನು. ನೀವೇನು ಹೇಳಿದ್ರಿ, ಬನ್ನಿ ಮಾತಾಡೋಣ ಅಂತ ಹೇಳಿದ್ರಿ, ಇನ್ನು ಮಾತುಕತೆ ಆಡೋದ್ರಲ್ಲೇ ಇದ್ದೀರಾ, ವೆಯ್ಟ್ ಮಾಡಿಸ್ತಾ ಇದ್ದೀರಾ, ನನಗೆ ಎಕ್ಸ್ಚೇಂಜ್ ಬೇಡ, ನನಗೆ ನನ್ನ ದುಡ್ಡು ವಾಪಸ್ ಕೊಡಿ ಅಂತ ಮಹಿಳೆ ಕೇಳ್ತಾ ಇದ್ದಾರೆ. ಎಂಥ ಕಳಪೆ ಮಟ್ಟದ ನಕಲಿ ಚಿನ್ನವನ್ನ ಮಾರಾಟ ಮಾಡ್ತಾ ಇದ್ದಾರೆ ಹಾಗಾದ್ರೆ ಲಲಿತಾ ಜ್ಯುವೆಲರಿ. ಸುಮ್ಮನೆ ಶೋ ಆಫ್ ಅಷ್ಟೇ ಇವ್ರದ್ದು, ಈ ವ್ಯಕ್ತಿಯದ್ದು. ಸುಮ್ಮನೆ ಬರುತ್ತಾ 7 ಲಕ್ಷ ರೂಪಾಯಿ ಚಿನ್ನ ಅಂದ್ರೆ ಅಸೆಟ್ ರೀ. ಅವರು ಬಳಸಿಲ್ಲ ಅಂತ ಹೇಳಿದ್ರೆ ಅದು ಮಗಳಿಗೋ ಸೊಸೆಗೋ ಏನೋ ಇನ್ನೊಂದು ಮತ್ತೊಂದು ಅವರ ಕುಟುಂಬಕ್ಕೆ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಆಸ್ತಿ ಚಿನ್ನ ಅಂದ್ರೆ ಕಷ್ಟಪಟ್ಟಂತ ಹಣದಲ್ಲಿ ಚಿನ್ನವನ್ನ ಖರೀದಿಸಬೇಕು ಅಂತ ಜನ ಆಸೆ ಪಟ್ರೆ ಈಗ ಮೋಸ ಮಾಡೋದು ಲಲಿತಾ ಜ್ಯುವೆಲರಿ ಅವರು.